ಶಿವನೇ ಶಂಭುಲಿಂಗ ಮಂಜುನಾಥನ ಮಹಿಮೆ ಮಧುರ ಮಧುರ ಬ್ಯಾಚುಲರ್ ಪಲಾವ್ ಅಮರ ಅಮರ. ಇವತ್ತು ನಮ್ಮ ಮನೇಲಿ ಖಾಲಿ ಪಲಾವ್ ಮಾಡ್ತಾ ಇದೀವಿ. ರುಬ್ಬೋದಿಲ್ಲ, ಉರಿಯೋದಿಲ್ಲ, ಏನು ಮಾಡೋಂಗಿಲ್ಲ. ಒಟ್ಟಿನಲ್ಲಿ ಒಂದು ಪಲಾವು, ಇದನ್ನು ಖಾಲಿ ಪಲಾವ್ ಅಂತ ಕರಿಬೋದು. ಸೊ ಖಾಲಿ ಪಲಾವ್ ರೆಸಿಪಿ ಇದು ಆ್ಯಕ್ಚುಲಿ ಐ ಆಮ್ ಇನ್ಸ್ಪೈರ್ಡ್ ಫ್ರಮ್ ಮೈ ಫ್ರೆಂಡ್. ನನ್ನ ಫ್ರೆಂಡು ಮಂಜುನಾಥ್ ಅಂತ, ಅವನು ಬ್ಯಾಚುಲರು. ಏನಿವತ್ತು ಅಡುಗೆ ಅಂತ ಸುಮ್ಮನೆ ಫೋನ್ ಮಾಡಿದಾಗ ಕೇಳಿದಾಗ ಪಲಾವು ಅಂದ. ನನಗೆ ಈ ಬ್ಯಾಚುಲರ್ಸ್ಗಳು ಮಾಡೋ ಫುಡ್ ಮೇಲೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ, ಸ್ಪೆಷಲಿ ಗಂಡು ಮಕ್ಕಳು ಮಾಡೋದು ಹೆಂಗೆ ಮಾಡ್ತಾರೆ, ಏನೇನು ಮಸಾಲೆ ಹಾಕ್ತಾರೆ ಅಂತ ಕ್ಯೂರಿಯಾಸಿಟಿ. ನಾನು ಹಂಗೆ ಕೇಳ್ತಾ ಇದ್ದೆ, ಸ್ವಲ್ಪ ರೆಸಿಪಿ ಹೇಳಿ ಅಂತಂದೆ. ನಾನು ಅದನ್ನು ಟ್ರೈ ಮಾಡೋಕ್ಕೆ ಆಸೆ ಆಯಿತು. ರೆಸಿಪಿ ಹೇಳಿದ್ರು, ಅದಕ್ಕೆ ಇವತ್ತು ಅವ್ರು ಹೇಳ್ಕೊಟ್ಟಿರೋ ಥರ ಖಾಲಿ ಪಲಾವು ಮಾಡ್ತಾಯಿದ್ದೀನಿ. ನನಗೂ ಗೊತ್ತಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ಮಂಜು ಅವ್ರು ಹೇಳ್ಕೊಟ್ಟಿರುವಂಥ ಖಾಲಿ ಪಲಾವ್ ರೆಸಿಪಿ. ಬನ್ನಿ ಗಾಯ್ಸ್, ನನ್ನ ಫ್ರೆಂಡು ಬ್ಯಾಚುಲರ್ ಹೇಳ್ಕೊಟ್ಟಿರೋ ಖಾಲಿ ಪಲಾವ್ ರೆಸಿಪಿ ಮಾಡೋಣ ಬನ್ನಿ. ಫಸ್ಟು ಕುಕ್ಕರ್ಗೆ ಎಣ್ಣೆ ಬಿಟ್ಕೊಂಡಿದ್ದಾರೆ. ಮಂಜಣ್ಣನ ಬ್ಯಾಚುಲರ್ ಪಲಾವ್ ಅಂತ ನಾವು ಇದಕ್ಕೆ ನಾಮಕರಣ. ಸಕ್ಸಸ್ ಆದರೆ ಮ್ಯಾರೇಜ್ ಫಿಕ್ಸ್ ಅವ್ರದ್ದು ಅಷ್ಟೇ. ಆ ಕಡೆ ಎಲ್ಲರೂ ಹುಡುಗಿ ನೋಡಿಸ್ಬಿಟ್ಟು ಮದುವೆ ಮಾಡಿಬಿಟ್ಟು ಊಟ ಹಾಕ್ಸಪ್ಪ ಅಂತ ಕೇಳ್ತೀವಿ. ಇಲ್ಲ ಅಂದರೆ ಸಕ್ಸಸ್ ಆಗಿಲ್ಲ ಅಂದರೆ ಬ್ಯಾಚುಲರ್ ಆಗೇ ಇರು ಅಂತ ಹೇಳ್ತೀವಿ. ಇವಾಗ 2 ಮೆಣಸಿನ್ಕಾಯಿ, 2 ಈರುಳ್ಳಿ ನಾವಿಬ್ಬರಿಗೆ ಮಾಡ್ಕೊತ ಇದ್ದೀವಿ. ಟ್ರೈ ಮಾಡ್ತಾ ಇದ್ದೀವಿ. ಒಬ್ಬ ಬ್ಯಾಚುಲರ್ಸ್ ಯಾವ ರೀತಿ ಮಾಡ್ತಾರೆ, ಸೋಂಬೇರಿಗಳ ಇಲ್ಲ ಚೆನ್ನಾಗೇ ಮಾಡ್ತಾರ ಅಂತ ನಮಗೊಂದು ಸ್ವಲ್ಪ ಡೌಟ್ ಇತ್ತು. ಕೇಳಿದ ತಕ್ಷಣ ಪಾಪ ರೆಸಿಪಿ ಹೇಳಿದ್ರು, ನಾಚ್ಕೊಂಡು ಹೇಳಿದ್ರು, ಅಯ್ಯೋ ಬೇಡ ಬೇಡ ಬಿಡಿ ಆಂಟಿ ಅಂತ. ನಾವು ಕ್ಯೂರಿಯಾಸಿಟಿ ನಾವು ಮಾಡ್ಬೋದು, ನೋಡೋಣ. ಮಂಜಣ್ಣನ ಖಾಲಿ ಪಲಾವ್ ನಾವೇ ಹೆಸ್ರಿಗೆ ಬಿಟ್ಟಿದ್ದೀವಿ. ಇವು ಪಲಾವ್ ಹೆಸರೇ ಮಂಜಣ್ಣನ ಖಾಲಿ ಪಲಾವ್. ಯಾಕೆಂದ್ರೆ ಉರಿಯೋದು ಇಲ್ಲ, ತೆಗೆದು ಆಮೇಲೆ ರುಬ್ಬ ಕೆಲಸನೂ ಇಲ್ಲ, ಎಲ್ಲ ಹಾಕೋದಂತೆ ಕೂಗ್ಸೋದು, ಉರಿಯೋದಂತೆ ಕೂಗ್ಸೋದು. ಅದಕ್ಕೆ ಹೇಳಿದೆ, ಆ ಪಲಾವ್ ಫ್ಲೇವರ್ ಯಾವ ಥರ ಬರ್ಬೋದು ನಿಮ್ಮದು ಅಂತ. ಅದಕ್ಕೆ ನಾವೇ ಮಾಡ್ಕೊಂತಿದ್ದೆ. ಗರಂ ಮಸಾಲ ಇಲ್ವಂತೆ, ಧನಿಯಾ ಇಲ್ವಂತೆ, ಚಕ್ಕೆ ಪೌಡ್ರ್ ಇಲ್ವಂತೆ, ಖಾಲಿ ಪಲಾವ್ ಖಾಲಿ ಹುರ್ಕತ್ತವ್ರೆ. ಹುರ್ಕೊಳ್ಳಿ ಗಾಯ್ ಈರುಳ್ಳಿನ, ಹೊಟ್ಟೆನ ಅಲ್ಲ ಚಿಕನ್ ಈರುಳ್ಳಿ ಹುರ್ಕೊಳ್ಳಿ. ಅಯ್ಯೋ ಬ್ಯಾಚುಲರ್ಸ್ ನೋಡಿ ಟ್ರೈ ಮಾಡ್ಬೋದು ಫಾಸ್ಟಾಗಿ, ಹುಡುಗಿ ಆಗಲಿ ಹುಡುಗ ಆಗಲಿ. ಪಲಾವ್ ಸೆಟ್ಟು ಅದೇ 5 ರೂಪಾಯಿ ಪ್ಯಾಕೆಟ್ ಸಿಗ್ತದಲ್ಲ, ಆ ಪ್ಯಾಕೆಟ್ ತಗೊಬಂದು ಹಾಕೋದವನು. ಹಾಕು, 5 ರೂಪಾಯಿ ಪ್ಯಾಕೆಟ್ದು ಪಲಾವ್ ಸೆಟ್ಟು ಅದೇ ಇದು ನಮ್ಮನೇದು. ನೀವು 5 ರೂಪಾಯಿ ಪ್ಯಾಕೆಟ್ದು ತಗೊಬಂದು ಹಾಕಿ, ಫುಲ್ ಸೆಟ್ ಇರುತ್ತೆ. ತರಕಾರಿ ಏನು ಬೇಕೋ ಹಾಕೋಬೋದು. ನಾನು ಹುರುಳಿಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಆಮೇಲೆ ಬಟಾಣಿ, ನಿಮ್ಗೆ ಏನು ಬೇಕೋ ಹಾಕ್ಕೊಳ್ಳಿ. ತರಕಾರಿ ಅವರು ಹೇಳಿದ್ದಾರೆ ತರಕಾರಿ ಎಲ್ಲ ಉಳ್ಕೊಳ್ಳಿ ಅಂತ. ಟೊಮೊಟೊನ ಹಾಕೊಂಡವನೇ, ನಾವು ಟೊಮೊಟೊ ಹಾಕ್ತಿಲ್ಲ, ಅದು ಬಿಟ್ಟು ಬೇರೆ ತರಕಾರಿ ಹಾಕಿದೀವಿ ಅಷ್ಟೇ. ಕೋಸು ಏನು ಬೇಕಾದ್ರೆ ಹಾಕೊಳ್ಳಿ. ಕೋಸೆಲ್ಲ ಹಾಕೊಳ್ಳಿ, ನಾನು ಇಲ್ಲ ಅಂದ್ಬಿಟ್ಟು ಇಷ್ಟು ಹಾಕಿದ್ದೀನಿ ಸದ್ಯಕ್ಕೆ. ನೋಡುವ, ಹೂಕೋಸು ಅಲ್ಲ, ಎಲೆಕೋಸು ಹಾಕ್ತಾನವನು. ಏನೋ ಒಂದು ಹಾಕೊಂಡು ಬರೋ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಒಂದು 20 ರೂಪಾಯಿ ಮಿಕ್ಸ್ ತರಕಾರಿ ಕೊಡಿದ್ರೆ ಕೊಡ್ತಾರಲ್ಲ, ಅಷ್ಟೇ. 2 ಹೊತ್ತು ಮಾಡ್ಕೋಬೋದು ಅವ್ರುಗಳು. ಹಾಕೊಳ್ಳಿ ಬೇಯ್ಬೇಕಾದ್ರೆ. ಅರ್ಶಿನೂ ಇಲ್ಲ ಇದಕ್ಕೆ, ನೋ ಅರ್ಶಿನ. ಅದಕ್ಕೆ ವೈಟ್ ಖಾಲಿ ಪಲಾವ್, ಮಂಜಣ್ಣನ ವೈಟ್ ಖಾಲಿ ಪಲಾವ್. ಅವನು ಯಾಕಾರ ಹೇಳ್ಕೊಟ್ಟೆ ಅಂತ ತಲೆ ಕೆಚ್ಕೊಂಡು ನಮ್ಮ ವಿಡಿಯೋನ ನೀಟಾಗಿ ಡೆಸ್ಕ್ಟಾಪಲ್ಲಿ ಹಾಕೊಂಡು ನೋಡ್ತಾರಂತೆ. ನಾನು ಯಾಕಾದ್ರೂ ರೆಸಿಪಿ ಹೇಳ್ಬಿಟ್ಟೆ, ಇವರಿಬ್ರು ಆಡ್ಕೊಂಡು ನನ್ನ ರೆಸಿಪಿ ಮಾಡ್ತಾವ್ರಲ್ಲ ಅಂತ ಕಮೆಂಟ್ ಹಾಕ್ಬೇಕು. ಬಂದು ಅವನೇ ಮರ್ತೋಗ್ಬಿಡ್ಬೇಕು, ಇಲ್ಲ ಅವನೇ ನಿಲ್ಲಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡಬೇಕು ರುಚಿ ಬಂದರೆ. ಮಂಜಣ್ಣ ನಿಮ್ಮನ್ನು ಟ್ರೋಲ್ ಮಾಡಕ್ಕೆ ನಾವಿಬ್ಬರೇ ಸಾಕಿಲಿ. ನಮ್ಮ ಮಂಜಣ್ಣನ ಟ್ರೋಲ್ ಆಗುತ್ತೆ, ಪಲಾವ್ ಟ್ರೋಲ್ ಆಗುತ್ತೆ, ಕಲ್ಲರ್ ಇಲ್ಲ, ರುಬ್ಬಂಗಿಲ್ಲ, ಉರಿಯೋದಂತೂ ಇಲ್ವೇ ಇಲ್ಲ. ಇದು ಬ್ಯಾಚುಲರ್ ಪಲಾವ್, ಸಾದಾ ಸೀದಾ ವೈಟ್ ಪಲಾವ್. ಆ್ಯಕ್ಚುಲಿ ಏನು ಗೊತ್ತಾ, ಬ್ಯಾಚುಲರ್ಸ್ ಮಾಡೋ ಅಡುಗೆ ಸೂಪರಾಗಿರುತ್ತೆ, ಫಟಾಫಟ್ ಅಂತ ಮಾಡಿಬಿಡ್ತಾರೆ, ಚೆನ್ನಾಗಿರುತ್ತೆ ಟೇಸ್ಟು. ಪುದೀನ ಕೊತ್ತಂಬರಿ ನಾನು ತಿಂದಿದ್ದೀನಿ, ನನ್ನ ಫ್ರೆಂಡ್ಸ್ ಮಾಡೋದನ್ನ. ಬ್ಯಾಚುಲರ್ಸ್ ಫುಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಹುಡುಗರ ಮನೇಲಿ ಟ್ರೈ ಮಾಡಿದ್ದೆ. ಹುಡುಗರ ಮನೆಯಲ್ಲೇ ತಿಂದಿದ್ದೀನಿ ನಾನು. ಟೇಸ್ಟೆಡ್, ಎಸ್ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ, ಸುಳ್ಳು ಹೇಳ್ಬಾರ್ದು, ಚೆನ್ನಾಗೇ ಮಾಡ್ತಾರೆ. ಖಾರ ಮುಂದೆ ಹಾಕತ್ತಾರ, ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಹುಡುಗರುಗಳು. ನಾವು ಇವಾಗ ನನಗೂ ನಮ್ಮ ಅಮ್ಮಂಗೆ ಇಬ್ಬರಿಗೆ ಟ್ರೈ ಮಾಡ್ತಿದ್ದೀವಿ. 2 ಮೆಣಸಿನ್ಕಾಯಿ, ನಾವು ಮೆಣಸಿನ್ಕಾಯಿ ಕಮ್ಮಿ, ನಿಮ್ಗೆ ಏನು ಬೇಕೋ ನೋಡಿ. ನಾವು ರುಚಿ ನೋಡ್ಬಿಟ್ಟು ಹೇಳ್ತೀವಿ. ಸಕ್ಸಸ್ ಆದರೆ ಪ್ಲೀಸ್ ಇದನ್ನು ಟ್ರೈ ಮಾಡಿ.
ಚೆನ್ನಾಗಿಲ್ಲ ಅಂದ್ರೂ ಹೇಳ್ತೀನಿ, ಅದು ಬೇರೆ ವಿಚಾರ. ಫ್ಯಾಮಿಲಿನೇ ಟ್ರೈ ಮಾಡಿ, ಬ್ಯಾಚುಲರೇ ಟ್ರೈ ಮಾಡಬೇಕು ಅಂತೇನಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕತೀನಿ ಅಂತಿದ್ದ, ಅದಕ್ಕೆ ನಾವು ಒಂಚೂರು ಹಾಕ್ತಾ ಇದೀವಿ. ಓಕೆ, ಸ್ಪೂನ್ ಹಾಕಿದ್ದೀನಿ ನಾನು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಿಲ್ಲ ಅಂದ್ರೆ ಅದು ಹೆಂಗೆ ಪಲಾವೇ ಆಗಲ್ಲ ಶುಂಠಿ ಬೆಳ್ಳುಳ್ಳಿ ಇಲ್ಲ ಅಂದ್ರೆ. ಖಾಲಿ ಅಲ್ಲ ಅದು ಪೂಲಿಗೆ. ಯಾ ಆಯ್ತು ಗಾಯ್. ಮಂಜಣ್ಣ ಮಂಜಣ್ಣ ನಿಮ್ಮ ಥರ ನಾವು ಪಲಾವ್ ಮಾಡ್ತಾ ಇದೀವಿ ಮಂಜಣ್ಣ. ಪಾಪ ನಮ್ಮ ತೊಳೆದು ಅಕ್ಕಿ ಒಳ್ಳೆ ನೀರಲ್ಲಿ ಹಾಕ್ತಾ ಇದ್ದೀನಿ. 2 ವಾಟರ್ ಪುಟಿಂಗ್. ಎಸ್, ಅರ್ಧ ಗ್ಲಾಸ್ ಅಕ್ಕಿ. ಅವನು ನೀರ್ ಹೇಳ್ತಾ ಇದ್ದ ಕಣ್ ಮಮ್ಮಿ ನನಗೆ. ಅಲ್ಲ ಏನಂತೆ ಹೇಳು. ನೀರು ಇಲ್ಲ 1:3 ಆಗ್ತಾನು. ಅಂದ್ರೆ ಒಂದು ಕುಕ್ಕರ್, ಇದು 5 ಲೀಟರ್ ಕುಕ್ಕರ್ ಯೂಸ್ ಮಾಡ್ತಾನಂತ ಅವನು. ಅಯ್ಯೋ ಬ್ಯಾಚುಲರ್ಗೆ 5 ಲೀಟರ್ ಕುಕ್ಕರ್ ಇಟ್ಕೊಂಡವನು. ಸರಿ ಹೋಲಿ ಬಿಡು, ಅವನಿಗೋಸ್ಕರ ನೀರ್ ಹಾಕ್ತಾ ಇದೀನಿ. ನೀರ್ ಬಂದ್ರೆ ಮಂಜಣ್ಣ ಜುಟ್ಕಿ ತಾಕ್ತೀನಿ. ಮಂಜಣ್ಣ ನೋಡಿ ಮಂಜಣ್ಣ, ಪಾಪ ಕಣ್ ಮಮ್ಮಿ ಈ ಥರ ಟ್ರಾಲ್ ಮಾಡಲ್ಲ. ಒಂದು ರೆಸಿಪಿ ಹೇಳ್ಕೊಟ್ಟ ಅಂತ ಸೈಲೆಂಟಾಗಿ ಮಾಡೋದು ಬಿಟ್ಟು ಪಾಪ ನಮ್ಮಮ್ಮ 5 ಲೀಟರ್ ಕುಕ್ಕರಲ್ಲಿ. ಪಾಪ ನಿಮ್ಮಮ್ಮ ಅಲ್ಲ, ಪಾಪ ಮಂಜಣ್ಣ. ನಮ್ಮ ಮಂಜಣ್ಣ ಅವನೇನು ಅನ್ಕೊಳ್ಳಲ್ಲ, ನಾವು ಜಾಲಿ ಅದಕ್ಕೆ ತಮ್ನೇಲ್ ಮಂಜಣ್ಣ, ತಮ್ನೇಲ್ ಮಂಜಣ್ಣ ಅಂತೆ. ಸರಿ ಕುದಿಸ್ಬೇಕಾ? ಹಂಗೆ ಕುಕ್ಕರ್ ಮುಚ್ಚಿಬಿಡೋದ? ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಿಲ್ ಕೂಗ್ಸ್ ಅಷ್ಟೇ. ಕುದಿಯೋದು ಏನು ಅವ್ರಿಗೆ ರಿಸ್ಕ್ ಇಲ್ಲ, ಪಲಾವ್ರಿಗೆ ರಿಸ್ಕ್ ಇಲ್ಲ ಇವತ್ತು. ಜಾಲಿ. ಓಕೆ, 2 ವಿಸಿಲ್ ಕೂಗ್ಲಿ, ಖಾಲಿ ಪಲಾವ್ ರೆಡಿ ಆಯ್ತದೆ. ಲೇ ಕುದಿಯೋದಾದ್ರು ಬೇಡ್ವೆ ಪಾಪ. ಕುದೀತದ ಮುಚ್ಚಮ್ಮ. ಏನ್ ಬ್ಯಾಚುಲರ್ಸ್ ಕುಕ್ಕರ್ ಲಿಡ್ನ ಮುಚ್ಚು ಮುಚ್ಚಮ್ಮ ಅಂತೀಯಾ? ಓಕೆ, ಶಿವನೇ ಶಂಭುಲಿಂಗ ಮಂಜುನಾಥನ ಮಹಿಮೆ ಮಧುರ ಮಧುರ ಬ್ಯಾಚುಲರ್ ಪಲಾವ್ ಅಮರ ಅಮರ. ಮಂಜವ್ರೆ, ನಿಮ್ಮ ಮಾನ ಮರದೇ ಮೂರ್ಖಸ್ಕರ ಸಾಕ್ತವ್ರಿ. ರೆಸ್ಪೆಕ್ಟು, ದೇವ್ರ ಹೆಸರು ಹೇಳಿ ಚೆನ್ನಾಗಿ ಬರಲಿ ಅಂತ ಮಾಡ್ತಾ ಇರೋದು. ಒಂಚೂರು ಟೇಸ್ಟ್ ನೋಡ್ಬಿಡ್ಲ, ಬ್ಯಾಚುಲರ್ ಉಪ್ಪು ಕರೋದಿನಲ್ಲ, ಒಂಚೂರು ಟೇಸ್ಟ್ ನೋಡಿ. ಪಾಪ ಯಾಕಾದ್ರೂ ರೆಸಿಪಿ ಹೇಳ್ಕೊಟ್ಟು ನೀವು ಬಡಿತಾ ಹೋಗಿ ಅಂತ ನೋಡ್ತಾ ಇರ್ತಾನೆ ನಾನು. ಉಪ್ಪಬೇಕು. ಅಯ್ಯೋ, ಈ ಫ್ಯಾಮಿಲಿಗೆ ಹೇಳ್ಕೊಟ್ಬಿಟ್ರೆ ಗೋಳು ಅಂತ ಅವ್ರಿಗೆ ಅವ್ರ ಅಮ್ಮ ಹೇಳ್ಕೊಟ್ಟಿದ್ದ. ಅವ್ರ ಅಮ್ಮ ಹೇಳ್ಕೊಟ್ಟಿದ್ದಂತೆ. ಏನೋ ಅಷ್ಟಾದ್ರೂ ಮಾಡ್ಕೊಂಡು ತಿಂತಾರಲ್ಲ ಅದು ಪಾಪ. ಮಂಜುವರೇ, ನೀವು ಎಷ್ಟು ನಗ್ತಿರೋ ವಿಡಿಯೋ ನೋಡಿ ನಂಗಂತೂ ಏನೋ ಮಾಡಿದ್ದಾರೆ ಅನ್ಯಾಯವಾಗಿ. ಇವಾಗ ನನಗೆ ರೆಸಿಪಿ ಹೇಳ್ಕೊಟ್ಬಿಟ್ಟು ಮಂಜು ಪ್ಲಸ್ ಅವ್ರ ಅಮ್ಮನಿಗೂ ಧನ್ಯವಾದಗಳು. ಮಂಜುವರೇ, ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕ್ಬೇಕು. ನಿಮ್ಮ ಕಮೆಂಟ್ ಪಿನ್ ಮಾಡ್ತೀನಿ ನಾನು, ಅವಾಗ ಗೊತ್ತಾಗುತ್ತೆ ಯಾರು ನಮ್ಮ ರೆಸಿಪಿ ನೋಡೋರೆಲ್ಲ ಇವ್ರದ್ದೇ ರೆಸಿಪಿ ಅಂತ ಪಿನ್ ಮಾಡಿರ್ತೀನಿ. ನಮ್ಮ ಮೊಬೈಲ್ಗಳೆಲ್ಲ ತಮ್ಮನೇಲಿ ಬರೋದೇ ಅವ್ರದ್ರಲ್ಲಿ. ಪಾಪ ಅವ್ರ ಹೆಸರು ಹಾಕೋದು ಫೋಟೋನೇ ಹಾಕು. ಮುಚ್ಚುತ್ತಾ ಇದ್ದೀನಿ ಅಮ್ಮ, ಮುಚ್ಚು ಅಂದಲ್ಲ, ಮುಚ್ಚುತ್ತಾ ಇದ್ದೀನಿ ನೋಡು. ಓಕೆ ಗಾಯ್ಸ್, ಸಿ ಯು ಆಫ್ಟರ್ 2 ವಿಸಿಲ್ಸ್. ಪಲಾವ್ ಕೂಗ್ತಾ ಗಮ್ ಅಂತೈತೆ ತಾನೆ. ಆಕ್ಚುಲಿ ಗಮ್ಮತ್ತ ಬೇಗ ಕುಕ್ಕೊಂಡ್ಬಿಡ್ತು. ಬ್ಯಾಚುಲರ್ಸ್ಗೆ ಹೊಟ್ಟೆ ಹೆಚ್ಚು ಜಾಸ್ತಿ ಅಂತ ಗಮ್ಮತ್ತ 1 ನಿಮಿಷನೂ ಆಗಿಲ್ಲ. ನಾವು ಇಲ್ಲಿಂದ ಇಲ್ಲಿ ಬಂದು ಆಕ್ಚುಲಿ ಗಮ್ ಅಂತಿದೆ, ಮನೆಯೆಲ್ಲ ಗಮ್ ಅಂತಿದೆ, ಸುಳ್ಳಲ್ಲ ಸತ್ಯವಾಗ್ಲು. ನನ್ನ ಖಾಲಿ ಪಲಾವ್ ರೆಡಿ ಆಗಿದೆ. ಜಿಂಕ ಚಕ ಚಕ ಲೆಟ್ಸ್ ಈಟ್. ಗಮ್ ಅಂತ ಇದೆ ಮಾತ್ರ ಮನೆಯೆಲ್ಲ. ಚೇಸ್ ಮಂಜಣ್ಣ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ. ಆಕ್ಚುಲಿ ಪಲಾವ್ ಅಂದ್ರೆ ನಾವು ನಿಜವಾಗ್ಲೂ ಫಾರ್ಮಾಲಿಟೀಸ್ ಅಲ್ಲಿ ಸಿಕ್ಕಾಪಟ್ಟೆ ಹೆಚ್ಕೊಳ್ಳೋದು, ರುಬ್ಕೊಳ್ಳೋದು ಕೆಲಸ ಜಾಸ್ತಿ. ಪಲಾವ್ ಅಂದ್ರೆ ನಾವು ಆ ತರಕಾರಿ ಇಲ್ಲ ಅಂದ್ರೆ ಮಾಡಲ್ಲ, ಈ ತರಕಾರಿ ಇಲ್ಲ ಅಂದ್ರೆ ಆಗಲ್ಲ ಅನ್ನತ್ತೀವಿ. ರಿಯಲಿ ಮಂಜಣ್ಣಂಗೆ ಜೈ. ಮಂಜಣ್ಣಂಗೆ ಜೈ. ನಿಮ್ಮ ಖಾಲಿ ಪಲಾವ್ ತುಂಬಾ ಚೆನ್ನಾಗಿದೆ. ಇನ್ನೊಂದು 2 ಮೆಣಸಿನ್ಕಾಯಿ ಹಾಕ್ಬೋದಿತ್ತು, ಸ್ವಲ್ಪ ಖಾರ ಬಿಟ್ರೆ ನಮಗೆ ಸಾಕು. ಕರೆಕ್ಟಾಗಿದೆಮ್ಮ. ಒಂಥರ ಡೈಜೆಷನ್ ಆಗೋಗುತ್ತೆ. ಓವರ್ ಆಗಿ ಮಸಾಲೆ ಅನ್ನೋದೇ ಇಲ್ವಲ್ಲ. ಇನ್ನೂ ಸ್ವಲ್ಪ ನನಗೆ ಸ್ವಲ್ಪ ಖಾರ. ಅವರ ಅಮ್ಮ ಹೇಳ್ಕೊಟ್ಟಿರೋರಿಗೆ ಅಮ್ಮನಿಗೂ ಜೈ ಜೈ. ಆನಂದ್ ಮಂಜಣ್ಣನ ವೈಟ್ ಖಾಲಿ ಪಲಾವ್ ಇಸ್ ಸೂಪರ್. ಬ್ಯಾಚುಲರ್ಸು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ ಅಂತ ನಾನಂತೂ ಎಲ್ಲೂ ಟೇಸ್ಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಹೇಳಿದ ರೆಸಿಪಿನ ಹಾಗೆ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ಉದುರಾಗೂ ಬಂದಿದೆ, ಟೇಸ್ಟಿಯಾಗೂ ಇದೆ. ಒಂಥರ ಸಿಂಪಲ್ ಅನಿಸುತ್ತೆ. ತಿಂತಾ ಇದ್ರೆ ಪಲಾವು ರೆಸಿಪಿ ಎಲ್ಲ ಬಾಯಲ್ಲಿ ಹೋಗ್ತಾ ಇದೆ. ಎಲ್ಲ ಹಾಕಿದ್ದೀವಿ ಅನ್ನೋ ಥರ ಫುಲ್ ಫಿಲ್ ಆಗುತ್ತೆ.
ಅವ್ರು ಹೇಳ್ದಂಗೆ ಬರೀ ಒಂದು ಎಲೆ ಹಾಕಿ ಸಾಕು ಪಲಾವ್ ಎಲೆ ಎಂದಿದ್ರು. ತುಂಬ ಚೆನ್ನಾಗಿದೆ. ನಾನು ಹೆಂಗಾಗುತ್ತೇನೋ ಅಂದ್ಕೊಂಡೆ. ಮಂಜಣ್ಣಂಗೆ ಮದುವೆ ಮಾಡ್ಬೋದು. ಮಂಜಣ್ಣ ಮದುವೆ ಮಾಡ್ಕೊಳ್ಳೋಣ. ಬೇಗ ಮದುವೆ ಮಾಡ್ಕೊಂಡು ಇದೇ ಥರ ಪಲಾವ್ ಮಾಡ್ತೀನಿ ಮದುವೆಗೆ, ನಾವು ಬರ್ತೀವಿ ಊಟಕ್ಕೆ, ಮುಯ್ ಮಾಡ್ತೀವಿ, ಮರಿಬೇಡಿ. ಸೂಪರ್ ಆಗಿದೆ ಮಂಜುವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೆಸಿಪಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ತುಂಬ ಫ್ಲೇವರ್ಫುಲ್ ಆಗಿದೆ, ಈಸಿಯಾಗಿ ಮಾಡ್ಬೋದು. ಡೂ ಟ್ರೈ, ನೀವು ಟ್ರೈ ಮಾಡಿ ನಮ್ಮ ಮಂಜಣ್ಣನ ವೈಟ್ ಕಾಳಿ ಪಲಾವ್ ರೆಸಿಪಿ. 10 ನಿಮಿಷಕ್ಕೆ ಮಾಡ್ಬಿಡ್ಬೋದಮ್ಮ. ಏನು ತರಕಾರಿ ಇದ್ರೆ ಅದನ್ನ ಹಾಕಿ ಅಷ್ಟೇ, ಅದು ಇದು ಅಂತೇನಿಲ್ಲ. ಹುಡ್ಕೊಳ್ಬೇಡಿ, ನಾನು ಸ್ವಲ್ಪ ಮೊಸರು ಬಜ್ಜಿ ಮಾಡಿಸ್ಕೊಂಡಿದ್ದೀನಿ, ಮೊಸರು ಬಜ್ಜಿ ಹಾಕೊಂಡು ತಿಂತಾ ಇದ್ದೀನಿ. ಅದೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಪಲಾವ್ ಅಂದರೆ ಸಕ್ಸಸ್. ಕಾಳಿ ಪಲಾವ್ 100ಕ್ಕೆ 99.9 ಕೊಡ್ತೀನಿ. ಅದು ಯಾರೂ ಪರ್ಫೆಕ್ಟಾಗಿ ಮಾಡಲ್ವಲ್ಲ, ಅದಕ್ಕೆ 1% ಎತ್ತಿದ್ದೀನಿ, ನಾನು 0%. ನಾನು ಮಾಡಿದ್ರೆ ಇನ್ನೂ ಮುದ್ರಾಗಿ ಬರಬೇಕಾಯ್ತು ಅಂತ ನನಗೆ ಮೈನಸ್ ಮಾಡ್ಕೋತಾ ಇದ್ದೀನಿ. ಅವ್ರಿಗೆ ಹಂಗೆ. ಓಕೆ ಮಂಜಣ್ಣ, 100% ಸೂಪರ್ ನಿಮ್ಮ ರೆಸಿಪಿ. ಥ್ಯಾಂಕ್ ಯು ವೆರಿ ಮಚ್. ಇಬ್ಬರು ಒಟ್ಟಿಗೆ ತಂದು ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೆಂಗಿತ್ತು ಅಂತ. ನಮ್ಮ ಮಂಜಣ್ಣನ ಖಾಲಿ ವೈಟ್ ಪಲಾವ್ ರೆಸಿಪಿ ಸೂಪರ್ ಆಗಿದೆ.